ಕಾಫಿಗೆ ಆಗ್ತಾರೆ ಡಿಕಾಕ್ಷನ್ನು. ನಾನು ನನ್ನ ಕೆಲ್ಸಕ್ಕೆ ಕೊಟ್ಟಿದ್ದು ಪ್ರಾಣ ಹೋಗುವಷ್ಟು ಡೆಡಿಕೇಶನ್ನು. ಎಷ್ಟು ಕೆಲಸ ಮಾಡಿದ್ರು ಏನಂತೆ, ನನಗೆ ಬರ್ಬೇಕಾಗಿದ್ದ ಪ್ರಮೋಷನ್ನ ಜೂನಿಯರ್ಗೆ ಕೊಟ್ಟಿದ್ದಾರೆ. ಕಷ್ಟಪಟ್ಟು ದುಡಿಯೋದೆಲ್ಲ ವೇಸ್ಟ್ ಮಗ, ಅದಕ್ಕಿಲ್ಲಿ ಬೆಲೆನೇ ಇಲ್ಲ. ನೀನ್ ಹೇಳ್ತಾ ಇರೋದು ನಿಜ ಕಣೋ, ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಿನ್ನೆ ನೈಟ್ ಎಷ್ಟು ಜೋರ್ ಮಳೆ, ಆ ಜೋರ್ ಮಳೆಲಿ ನಾನು 2 ವೀಲರ್ ಅಲ್ಲಿ ಹೋಗ್ತಿದ್ದೀನಿ, ಸಡನ್ ಹೋಗಿ ಇವನ ಹತ್ರ ಹೇಳ್ಕೊಂಡಲ್ಲ, ಇವಾಗ ಬಿಲ್ಡಪ್ ತಗೊಳೋದಕ್ಕೆ ಇವನ್ ಮೇಲೆ ಇವನೇ ಸ್ಟೋರೀಸ್ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಒಬ್ರು ಹೆಲ್ಪ್ ಮಾಡ್ಲಿಲ್ಲ. ಆಮೇಲೆ ನಾನೇ ಗಾಡಿನ ತಳ್ಕೊಂಡು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಕಣೋ. ಯಾವನು ಹೆಲ್ಪ್ ಮಾಡಲ್ಲ ಕಣೋ ಈಗಿನ ಕಾಲದಲ್ಲಿ. ಅದೆಲ್ಲ ಸರಿ ಮಗ, ಬಟ್ ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ನಮ್ ದೊಡ್ಡಪ್ಪಂಗು ಮತ್ತೆ ನಮ್ಮ ಅಪ್ಪಂಗು ಯಾವಾಗ ನೋಡಿದ್ರು ಆಸ್ತಿ ವಿಚಾರಕ್ಕೆ ಜಗಳ ಮಗ. ಈ ನನ್ ಮಗನ್ಗಿಂತ ಆ ಜೂನಿಯರೇ ಪರವಾಗಿಲ್ಲ, ಅವ್ನ್ ಮ್ಯಾನೇಜರ್ ಬಕೆಟ್ ಹಿಡಿತಾನೆ. ಈ ನನ್ ಮಗ ಇವ್ನಿಗೆ ಬಕೆಟ್ ಹಿಡ್ಕೊಂತಾನಲ್ಲ. ಇಲ್ವಾ ಕೈಯಲ್ಲಿ ಬಲ ಇಲ್ವಾ ಅಲ್ಲಿ? ಮೊನ್ನೆ ನಮ್ಮ ಊರೊಬ್ಬದ್ ಮೀಟಿಂಗ್ ಹೋಗಿದ್ದೆ. ಏನು ದೊಡ್ಡವ್ರ ಮನೆ ಕಡೆಯಿಂದ ಇನ್ನು ಏನು ನ್ಯೂಸ್ ಬಂದಿಲ್ಲ ಅಂತಂದ್ರು. ನನಗೆ ತಡೆಯಕ್ಕಾಗಲ್ಲ ಹಂಗೆಲ್ಲ ಮಾತಾಡಿದ್ರೆ. ಸ್ಪಾಟ್ ಅಲ್ಲೇ 50,000 ಕೊಟ್ಬಿಟ್ಟೆ. ನನ್ ಜೀವನ ಊರ್ ಬಾಗ್ಲಾಗ್ತಿದೆ ಅಂತ ಹೇಳಿದ್ರೆ ಇವ್ನು ಊರೊಬ್ಬಕ್ಕೆ ಜೋಬಿಂದ 5 ಲಕ್ಷ ಕೊಟ್ಬಿಟ್ಟಂತೆ. ಅಲ್ಲಿ ಕ್ಯಾಶ್ ನನಗೆ ಈಗೋ ಹರ್ಟ್ ಆಗ್ಬಿಟ್ರೆ ಆಗಲ್ಲ, ನಿನ್ಗೂ ಅದೇ ಆಗಿರೋದು. ಆಚಿನಿ ಇಲ್ಲ, ನನ್ನ ಫ್ರೆಂಡ್ಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅವನಿಗೆ ಸಮಾಧಾನ ಮಾಡ್ತಿದ್ದೆ, ಗೈಡ್ ಮಾಡ್ತಿದ್ದೆ. ಹಿಂಗೆ ಗೈಡ ನನ್ನೆಲ್ಲರೂ ರೋಡ್ ಅರ್ಜೆಂಟ್ ಬರಕ್ಕಾಗಲ್ಲ ಕಣೆ. ನೀನ್ ಎಷ್ಟೇ ಅರ್ಜೆಂಟ್ ಮಾಡಿದ್ರೆ ನಾನು ಬರಲ್ಲ ಕಣೆ. ನಂಗೆ ಫ್ರೆಂಡ್ಸೇ ಇಂಪಾರ್ಟೆಂಟ್. ನಿನ್ಗೆ ಗೊತ್ತಲ್ವಾ ಮಗ, ನನಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್. ಇಂತ ನನ್ನ ಮಕ್ಳ ಹತ್ರ ಕಷ್ಟ ಹೇಳ್ಕೊಂಡು ಅದನ್ನ ಇಗ್ನೋರ್ ಮಾಡಿಸ್ಕೊಳ್ಳೋ ಬದಲು ಮ್ಯಾನೇಜರ್ಗೆ ಬಕೆಟ್ ಹಿಡಿಯೋದೇ ಬೆಸ್ಟ್ ಅಂತ ಅಂದ್ಬಿಟ್ಟು 1 ಕೋಟಿ ಕೊಡ್ತೀನಿ, ನಿನ್ ಫ್ರೆಂಡ್ಶಿಪ್ ಬಿಟ್ಬಿಡ್ತೀಯ ಇವನ್